ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಘಟಕ 9 ಆಗಿರ್ತಕ್ಕಂತಹ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಎಂಬ ಪಾಠದ LBA ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತವೆ. ಸೊ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು 6 ಪ್ರಶ್ನೆಗಳು ಇರ್ತವೆ, 1 ಅಂಕ. ಟೋಟಲ್ ಆಗಿ ನಿಮಗೆ 6 ಅಂಕಗಳು ಸಿಗ್ತವೆ. ಮೊದಲನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ವಸ್ತುವು ನಿಜ ಜೀವನದಲ್ಲಿ ಲಂಬ ಕೋನವನ್ನು ರೂಪಿಸುವ ಸಾಧ್ಯತೆ ಹೆಚ್ಚು? ಕೆಳಗಿನ ಯಾವ ವಸ್ತುವು ನಿಜ ಜೀವನದಲ್ಲಿ ಲಂಬ ಕೋನವನ್ನು ರೂಪಿಸುವ ಸಾಧ್ಯತೆ ಹೆಚ್ಚು ಅಂತ ಕೇಳಿದಾನೆ. ಆಪ್ಷನ್ ಎ 10:10 ಸಮಯ ತೋರಿಸುವ ಗಡಿಯಾರ, ಪುಸ್ತಕದ ಮೂಲೆ, ಪಿಜ್ಜಾದ ಹೋಳು, ಗೋಡೆಗೆ ಹೊರಗಿರುವ ಏಣಿ ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಕೆಳಗಡೆನೇ ಆನ್ಸರ್ಗಳಿರ್ತವೆ. ಸೊ ಆನ್ಸರ್ ಏನಾಯ್ತಪ್ಪ ಅಂದರೆ ಪುಸ್ತಕದ ಮೂಲೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಪುಸ್ತಕದ ಮೂಲೆಯು 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಕ್ಕಂಥದ್ದು ಆಗಿರ್ತದೆ. ಓಕೆನಾ. ಇನ್ನು ಎರಡನೆಯ ಪ್ರಶ್ನೆ, ಲಂಬಕೋನ ತ್ರಿಭುಜದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಸತ್ಯವಾಗಿರುತ್ತದೆ? ಲಂಬಕೋನ ತ್ರಿಭುಜದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಸತ್ಯವಾಗಿರುತ್ತದೆ ಅಂತ ಕೇಳಿದಾನೆ. ಆಪ್ಷನ್ ಎ ಎಲ್ಲ ಕೋನಗಳು ಸಮನಾಗಿರುತ್ತವೆ. ಆಪ್ಷನ್ ಬಿ ಇದು 90 ಡಿಗ್ರಿಗಿಂತ ಹೆಚ್ಚಿನ ಒಂದು ಕೋನವನ್ನು ಹೊಂದಿರುತ್ತದೆ. ಆಪ್ಷನ್ ಸಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಡಿ ಇದು ಎಲ್ಲ ಬಾಹುಗಳನ್ನು ಸಮನಾಗಿ ಹೊಂದಿರುತ್ತದೆ ಅನ್ನೋದಾಗಿರ್ತದೆ. ಆನ್ಸರ್ ಏನಪ್ಪ ಅಂದರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತದೆ, ಯಾವಾಗಲೂ ಸಮನಾಗಿರ್ತದೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ. ಸೊ 2 ಪ್ರಶ್ನೆಗಳು 2 ಅಂಕಗಳನ್ನು ಈಸಿಯಾಗಿ ಪಡಿಬೋದು ನೀವು. ಇನ್ನು ಮೂರನೇ ಪ್ರಶ್ನೆ ನೋಡಿ, 2 ಸಮಬಾಹುಗಳನ್ನು ಮತ್ತು ಒಂದು ವಿಭಿನ್ನ ಕೋನವನ್ನು ಹೊಂದಿರುವ ತ್ರಿಭುಜವನ್ನು ಗುರುತಿಸಿ ಅಂತ ಕೇಳಿದಾನೆ. ಅಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತು ಲಂಬಕೋನ ತ್ರಿಭುಜ ಅಂತ ಕೇಳಿದಾನೆ. ಸೊ ಆನ್ಸರ್ನ ನೋಡೋಣ. ಸಮದ್ವಿಬಾಹು ತ್ರಿಭುಜ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೂರನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆ ನೋಡಿ, ಒಂದು ಏಣಿಯನ್ನು ಗೋಡೆಯಿಂದ 6 ಮೀಟರ್ ದೂರದಲ್ಲಿ ಇಡಲಾಗಿದೆ. ಏಣಿಯು ಗೋಡೆಯ ಮೇಲೆ 8 ಮೀಟರ್ ಎತ್ತರವನ್ನು ತಲುಪುತ್ತದೆ. ಹಾಗಾದರೆ ಏಣಿಯ ಉದ್ದವೆಷ್ಟು ಅಂತ ಕೇಳಿದಾನೆ. ಆನ್ಸರ್ ಏನಪ್ಪ ಅಂದರೆ 10 ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ 2 ಕೋನಗಳ ಅನುಪಾತ 2:3 ಮತ್ತು ಮೂರನೇ ಕೋನವು 90 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಅತ್ಯಂತ ಚಿಕ್ಕ ಕೋನ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ 20 ಡಿಗ್ರಿ, ಆಪ್ಷನ್ ಬಿ 40 ಡಿಗ್ರಿ, ಆಪ್ಷನ್ ಸಿ 30 ಡಿಗ್ರಿ, ಆಪ್ಷನ್ ಡಿ 56 ಡಿಗ್ರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ನ ನೋಡೋಣ. ಏನಪ್ಪ ಐತೆ ಅಂದರೆ ಆಪ್ಷನ್ 20 ಅಂದರೆ 20 ಡಿಗ್ರಿ. ಆಪ್ಷನ್ ಎ 20 ಡಿಗ್ರಿ ಸರಿಯಾದ ಉತ್ತರ ಆಗ್ತದೆ. 6ನೇ ಪ್ರಶ್ನೆ, ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೋಪುರದ ನೆರಳಿನ ಉದ್ದವು ಗೋಪುರದ √3 ಇದೆ. ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು ಅಂತ ಕೇಳಿದ್ದಾನೆ. ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 45 ಡಿಗ್ರಿ, ಆಪ್ಷನ್ ಸಿ 30 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಓಕೆನಾ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 30 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ 30 ಡಿಗ್ರಿ. ಇನ್ನು 7ನೇ ಪ್ರಶ್ನೆ ನೋಡಿ, 2 ಅಂಕದ 3 ಪ್ರಶ್ನೆಗಳು ಕಂಡು ಬರ್ತವೆ. ಓಕೆ, 6 ಅಂಕ ಟೋಟಲಾಗಿ ನಿಮಗೆ ಸಿಗ್ತದೆ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲಿವೆ. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಚಿತ್ರವನ್ನು ನೋಡ್ತಾ ಹೋಗಿ ನೀವು. ಓಕೆ, ಚಿತ್ರವನ್ನು ಈ ರೀತಿಯಾಗಿರ್ತದೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. 7ನೇ ಕ್ವಶನ್ಗೆ ಇಲ್ಲಿದೆ ನೋಡಿ. ಹೌದಾ, ಸಿ ಡಿ = 50 ಮೀಟರ್ ಇದೆ. ತ್ರಿಭುಜ ಬಿ ಡಿ ಸಿಯಲ್ಲಿ ಟ್ಯಾನ್ 60 ಡಿಗ್ರಿ ಸಿ ಡಿ ಡಿವೈಡೆಡ್ ಬೈ ಬಿ ಡಿ ಆಗ್ತದೆ. ಸಿ ಡಿ ಡಿವೈಡೆಡ್ ಬೈ ಬಿ ಡಿ. ಓಕೆನಾ. ಸೊ ಈಗ ನೆಕ್ಸ್ಟು ಟ್ಯಾನ್ 60 ವ್ಯಾಲ್ಯೂ ಗೊತ್ತು ನಮಗೆ. ಏನಪ್ಪ ಅಂದರೆ √3 ಸಿ ಡಿ ವ್ಯಾಲ್ಯೂ ಎಷ್ಟು 50 ಡಿವೈಡೆಡ್ ಬೈ ಬಿ ಡಿ ಅಂತ ತೊಗೋಬೇಕು. ಸೊ ಬಿ ಡಿ = 50 ಡಿವೈಡೆಡ್ ಬೈ √3 ಅನ್ನೋದು ಆನ್ಸರ್ ಆಗ್ತದೆ. ಸೊ ಇದನ್ನು ಕರೆಕ್ಟ್ ಎಕ್ವೇಷನ್ ನಂಬರ್ 1 ಸಮೀಕರಣ 1 ಅಂತ ತೊಗೊಳ್ರಿ. ಇನ್ನು ತ್ರಿಭುಜ ಎ ಬಿ ಡಿ ತೊಗೊಳ್ಳೋಣ. ಇವಾಗ ತ್ರಿಭುಜ ಎ ಬಿ ಡಿಯಲ್ಲಿ ಟ್ಯಾನ್ 30 ಡಿಗ್ರಿ ಎ ಬಿ ಡಿವೈಡೆಡ್ ಬೈ ಬಿ ಡಿ. ಎ ಬಿ ಡಿವೈಡೆಡ್ ಬೈ ಬಿ ಡಿ. ಸೊ ಟ್ಯಾನ್ 30 ವ್ಯಾಲ್ಯೂ ಗೊತ್ತೈತೆ ನಮ್ಗೆ 1/√3. ಹಾಗಾಗಿ = 1/√3 ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂತ ಬರ್ಕೊಳ್ಳಿ. ಓಕೆನಾ. ಸೊ ಇವಾಗ ನಮಗೆ ಬಿ ಡಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ
1/√3ನ ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ ಇಂಟು ಆಗ್ತದೆ. ಸೊ ಬಿ ಡಿ ಈಸ್ ಈಕ್ವಲ್ ಟು √3 ಇಂಟು ಎ ಬಿ ಆಗ್ತದೆ. ಓಕೆ, ಛೇದದಿಂದ ಈಕ್ವಲ್ಸಿಂದ ಈ ಕಡೆ ಬಂದರೆ ಇಂಟು ಆಗ್ತದೆ. ಸೊ ಹಾಗಾಗಿ √3 ಇಂಟು ಎ ಬಿ ಕರೆಕ್ಟ್ ಎಕ್ಸಿಕ್ಯೂಷನ್ ನಂಬರ್ 2 ಅಂದರೆ ಸಮೀಕರಣ 2 ಅಂತ ತೊಗೊಳ್ರಿ. ಓಕೆನಾ. ಈಗ ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ √3 ಇಂಟು ಎ ಬಿ ಈಕ್ವಲ್ಸ್ ಟು 50/√3. ಸೊ ಎ ಬಿ ಈಕ್ವಲ್ಸ್ ಟು 50/√3 ಇಂಟು √3. ಸೊ ಹಾಗಾದ್ರೆ ಈಗ ಏನಾಗ್ತದಪ್ಪ ಅಂದರೆ ಎ ಬಿ ಈಕ್ವಲ್ಸ್ ಟು 50/3 ಆಗ್ತದೆ. ಓಕೆನಾ. ಸೊ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ 50/3. ಸೊ ಅಥವಾ 16 ಇಂಟು 2/3 ಅನ್ನೋದು ಮೀಟರ್ ಆಗ್ತದೆ. ಸೊ 50/3 ಮೀಟರ್ ಅಂತ ಬರೆದ್ರೆ ನಡೀತದೆ. ಓಕೆನಾ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಇದೆ ನೋಡಿ, ಚಿತ್ರ ಈ ರೀತಿಯಾಗಿದೆ. ಓಕೆನಾ. ಅದರ ಆನ್ಸರ್ನ ನೋಡ್ತಾ ಹೋಗೋಣ ನಾವು. ಇಲ್ಲಿ ನೋಡಿ, ಕಟ್ಟಡದ ಎತ್ತರ 7 ಮೀಟರ್ ಇದೆ. ಡಿ ಈಸ್ ಈಕ್ವಲ್ ಟು 7 ಮೀಟರ್ ಅಂತ ತಗೊಳ್ಳಿ. ಗೋಪುರದ ಎತ್ತರ ಈಕ್ವಲ್ಸ್ ಟು ಸಿ ಡಿ ಈಕ್ವಲ್ಸ್ ಟು ಸಿ ಪ್ಲಸ್ ಡಿ ಇ. ಓಕೆನಾ, ಕಂಡುಹಿಡಿಬೇಕಾಗಿರೋದು. ಸೊ ಎ ಬಿ ಈಕ್ವಲ್ಸ್ ಟು ಸಿ ಡಿ ಆಗಿರ್ತದೆ. ಎ ಬಿ ಈಕ್ವಲ್ಸ್ ಟು ಸಿ ಡಿ. ಓಕೆನಾ. ಸೊ ಎ ಬಿ ಈಕ್ವಲ್ಸ್ ಟು ಡಿ ಇ ಈಕ್ವಲ್ಸ್ ಟು 7 ಮೀಟರ್. ಸೊ ಎ ಈಕ್ವಲ್ಸ್ ಟು ಬಿ ಡಿ ಆಯ್ತು. ಹಾಗಾದ್ರೆ ಎ ಈಕ್ವಲ್ಸ್ ಟು ಬಿ ಡಿ. ಓಕೆನಾ, ಅಭಿಮುಖ ಬಾಹುಗಳು. ಸೊ ತ್ರಿಭುಜ ಎ ಬಿ ಡಿಯಲ್ಲಿ tan 45 ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ. ಸೊ tan 45 ಅಂದರೆ 1, ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂತ ತೊಗೊಳ್ಳಿ. ಸೊ ಇವಾಗ ನಾವು ಬಿ ಡಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎ ಬಿ ಈಕ್ವಲ್ಸ್ ಟು ಬಿ ಡಿ ಅಂತ ತೊಗೋತೇವೆ. ಓಕೆನಾ. 1 ಇಂಟು ಸಮಥಿಂಗ್ ಅಂದರೆ 1 ನಥಿಂಗ್ ಬಟ್. ಓಕೆನಾ. ಸೊ ಎ ಬಿ ಈಕ್ವಲ್ಸ್ ಟು ಬಿ ಡಿ ಅಂತ ಆಗ್ತದೆ. ಸೊ ಬಿ ಡಿ ಈಕ್ವಲ್ಸ್ ಟು 7 ಮೀಟರ್ ಆಯಿತು. ಇನ್ನು ತ್ರಿಭುಜ ಎ ಸಿ ಇ ತೊಗೊಳ್ಳಿ. ಇಲ್ಲಿ ತ್ರಿಭುಜ ಎ ಸಿ ಇ. ಓಕೆ, ತ್ರಿಭುಜ ಎ ಸಿ ಇಯಲ್ಲಿ ತೊಗೊಂಡಾಗ tan 60 ಈಸ್ ಈಕ್ವಲ್ ಟು ಸಿ ಇ ಡಿವೈಡೆಡ್ ಬೈ ಎ. tan 60 ವ್ಯಾಲ್ಯೂ √3 ಈಕ್ವಲ್ಸ್ ಟು ಸಿ ಇ ಬೈ ಎ ಇ ಅಂದರೆ 7 ಮೀಟರ್ ಐತಿ. ಓಕೆನಾ. ನಮಗೆ ಬೇಕಾಗಿರೋದು ಸಿ ಇ ವ್ಯಾಲ್ಯೂ. ಸಿ ಇ ಈಕ್ವಲ್ಸ್ ಟು 7 ಇಂಟು √3 ಅಂತ ಬರೀಬೇಕಾಗ್ತದೆ. ಇನ್ನು ಗೋಪುರದ ಎತ್ತರವನ್ನು ಕಂಡು ಹಿಡಿಯಕ್ಕೆ ಹೇಳಿದಾನೆಲ್ಲ. ಸಿ ಡಿ ಈಕ್ವಲ್ಸ್ ಟು ಸಿ ಇ ಪ್ಲಸ್ ಡಿ ಇ. ಸೊ ಸಿ ಇ ವ್ಯಾಲ್ಯೂ ಗೊತ್ತೈತಿ, ಈ ಮೇಲೆ ಕಂಡು ಹಿಡಿದ್ವಿ ನಾವು. 7 ಇಂಟು √3 ಪ್ಲಸ್ ಡಿ ಇ ವ್ಯಾಲ್ಯೂ 7. ಸೊ 7 ಇದನ್ನು ನಾವು ಕಾಮನ್ ತೊಗೊಂಡಾಗ 7 ಬ್ರ್ಯಾಕೆಟ್ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ 1 ಅಂತ ತೊಗೊಂಡು, ಸೊ √3 ಅಂದರೆ 1.73 ವ್ಯಾಲ್ಯೂ ಆಗ್ತದೆ. ಸೊ ನಾವು ಅದನ್ನ 1.73 ಪ್ಲಸ್ 1 ಕೂಡಿಸಿದಾಗ ನಮಗೆ 2.73 ಸಿಗ್ತದೆ. ಓಕೆನಾ. ಸೊ 2.73 ಇಂಟು 7 ಗುಣಾಕಾರ ಮಾಡಿದಾಗ ನಮ್ಗೆ ಏನು ವ್ಯಾಲ್ಯೂ ಸಿಗ್ತದಪ್ಪ ಅಂದ್ರೆ 19.11 ಮೀಟರ್ ಸಿಗ್ತದೆ. ಹಾಗಾದರೆ ಗೋಪುರದ ಎತ್ತರ ಸಿ ಡಿ ಈಕ್ವಲ್ಸ್ ಟು 19.11 ಮೀಟರ್ ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ. 4 ಅಂಕದ ಪ್ರಶ್ನೆಗಳಾಗಿರ್ತವೆ ಇವು. ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಕೋನಗಳಾಗಿವೆ. ಆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಚಿತ್ರ ಈ ರೀತಿಯಾಗಿದೆ ನೋಡಿ. ಓಕೆ, ಅವನತ ಕೋನ ಕ್ರಮವಾಗಿ 30 ಡಿಗ್ರಿ ಮತ್ತು 60 ಕೋನಗಳಾಗಿರ್ತವೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ. ಓಕೆ, ಗೋಪುರದ ಎತ್ತರ ಎಷ್ಟೈತಪ್ಪ ಅಂದ್ರೆ 60 ಮೀಟರ್ ಐತಿ. ಓಕೆ, ಕಂಬದ ಎತ್ತರ ಈಕ್ವಲ್ಸ್ ಟು ಸಿ ಡಿ. ಓಕೆ, ಸಿ ಡಿ ಈಕ್ವಲ್ಸ್ ಟು ಇ ಬಿ ಈಕ್ವಲ್ಸ್ ಟು ಹೆಚ್. ಓಕೆ, ಈಗ ಬಿ ಡಿ ಈಕ್ವಲ್ಸ್ ಟು ಇ ಸಿ ಆಗ್ತದೆ. ಬಿ ಡಿ ಈಕ್ವಲ್ಸ್ ಟು ಇ ಸಿ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೊಳ್ಳಿ. ಓಕೆನಾ. ಹಾಗಾದರೆ ಎ ಇ ಈಕ್ವಲ್ಸ್ ಟು 60 ಮೈನಸ್ ಹೆಚ್ ಮೀಟರ್ ಆಗ್ತದೆ. ಎ ಇ ಈಕ್ವಲ್ಸ್ ಟು 60 ಮೈನಸ್ ಹೆಚ್ ಆಗ್ತದೆ. ಹಾಗಾದರೆ ತ್ರಿಭುಜ ಎ ಸಿ ಇನಲ್ಲಿ ಟ್ಯಾನ್ 30 ಡಿಗ್ರಿ ಕೇಳಾನೆ. ಎ ಸಿ ಇನಲ್ಲಿ ಏನು ಕೇಳಿದಾನೆ? ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಎ ಇ ಬೈ ಇ ಸಿ. ಓಕೆ, ಟ್ಯಾನ್ 30 ವ್ಯಾಲ್ಯೂ ಎಷ್ಟೈತಿ? 1/√3 ಐತಿ. ಈಕ್ವಲ್ಸ್ ಟು 60 ಮೈನಸ್ ಹೆಚ್ ಡಿವೈಡೆಡ್ ಬೈ ಇ ಸಿ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಇ ಸಿ ಈಕ್ವಲ್ಸ್ ಟು ಎಷ್ಟಾಗ್ತದಪ್ಪ ಅಂದರೆ √3 ಈಕ್ವಲ್ಸ್ ಟು 60 ಮೈನಸ್ ಹೆಚ್. ಇದನ್ನು ಈಕ್ವೇಷನ್ ಸಮೀಕರಣ 1 ಅಂತ ತೊಗೊಳ್ರಿ. ಯಾಕಂದ್ರೆ 1/√3 ಅನ್ನೋದು ಈಕ್ವಲ್ಸ್ ಚಿಹ್ನೆಯಿಂದ ಈ ಕಡೆ ಬಂದಾಗ 3 ಇದ್ದದ್ದು ಏನಾಗ್ತದಪ್ಪ ಅಂದರೆ ಡಿವೈಡೆಡ್ ಇದ್ದದ್ದು ಅಂದರೆ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗ್ತದೆ. ಹಾಗಾಗಿ ಇ ಸಿ ಈಕ್ವಲ್ಸ್ ಟು √3 ಇಂಟು 60 ಮೈನಸ್ ಹೆಚ್ಚು. ಇದನ್ನು ಸಮೀಕರಣ 1 ಎಂದು ತೆಗೆದುಕೊಳ್ಳಿ.
ಇನ್ನು ತ್ರಿಭುಜ ಎ ಬಿ ಡಿ ತೊಗೊಳ್ಳೋಣ. ಇವಾಗ ಆಗಲೇ ಎ ಸಿ ಎ ತೊಗೊಂಡಿವಲ್ಲ, ಈಗ ಎ ಬಿ ಡಿ ತೊಗೊಳ್ಳೋಣ. ಹಾಗೆ ತ್ರಿಭುಜ ಎ ಬಿ ಡಿಯಲ್ಲಿ ಎಷ್ಟು ಡಿಗ್ರಿ ಕೊಟ್ಟಾನಪ್ಪ ಅಂದ್ರೆ 60 ಡಿಗ್ರಿ ಕೊಟ್ಟಾನ. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗ್ತದೆ. ಸೊ ಟ್ಯಾನ್ 60 ವ್ಯಾಲ್ಯೂ ಎಷ್ಟೈತಪ್ಪ, √3 ಈಕ್ವಲ್ಸ್ ಟು 60 ಬೈ ಎಕ್ಸ್ ಆಯ್ತಾ ತೊಗೊಂಡೇವೆ. ಓಕೆನಾ. ಸೊ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಈಕ್ವಲ್ಸ್ ಟು 60 ಡಿವೈಡ್ ಬೈ √3. ಕರೆಕ್ಟ್ ಎಜುಕೇಷನ್ ನಂಬರ್ 2 ಅಂದರೆ ಸಮೀಕರಣ 2 ಅಂತ ತೊಗೊಳ್ರಿ. ಈಗ 1 ಮತ್ತು 2 ಏನು ಮಾಡೋಣ, ಸಮೀಕರಣವನ್ನು ತೆಗೆದುಕೊಳ್ಳೋಣ. ಒಂದನೇ ಸಮೀಕರಣ ಏನೈತಪ್ಪ, √3 ಇಂಟು 60 ಮೈನಸ್ ಹೆಚ್ ಈಸ್ ಈಕ್ವಲ್ ಟು, ಎರಡನೇ ಸಮೀಕರಣ 60 ಡಿವೈಡೆಡ್ ಬೈ √3 ಐತಿ. ಈಗ √3 ನಾನು ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ ಭಾಗಾಕಾರ ಇದ್ದದ್ದು ಏನಾಗ್ತೈತಿ, ಗುಣಾಕಾರ ಆಗ್ತದೆ. √3 ಇಂಟು √3 ಇಂಟು 60 ಮೈನಸ್ ಹೆಚ್ ಈಕ್ವಲ್ಸ್ ಟು 61 ಆಯಿತು. ಓಕೆನಾ. ಸೊ ಈಗ ಏನಾಗ್ತದೆ ರೂಟ್ ಗಿಟ್ ಕ್ಯಾನ್ಸಲ್ ಆಗಿ ಕೇವಲ 3 ಇಂಟು 60 ಮೈನಸ್ ಹೆಚ್ ಡಿವೈಡೆಡ್ ಬೈ 60 ಅಂತ ಆಗ್ತದೆ. ಸೊ ಈಗ ಏನಪ್ಪ ಅಂದರೆ ಈ 3 ನಾನು ಏನು ಮಾಡ್ತೀನಿ, ಈಕ್ವಲ್ಸ್ ಇಂಟು ಏನೈತಲ್ಲ ಈ 3 ಏನು ಮಾಡ್ತೀನಿ, 3ರಿಂದ 60 ಗುಣಾಕಾರ ಮಾಡ್ತೇನೆ ನಾನು. 3 18 0 ಅಂದರೆ 63 180 ಆಗ್ತದೆ. ಮೈನಸ್ 3 ಹೆಚ್ ಅಂದರೆ ಮೈನಸ್ 3 ಹೆಚ್ ಈಕ್ವಲ್ಸ್ ಟು 65. ಈಗ 180 ಮೈನಸ್ 3 ಹೆಚ್ ಈಕ್ವಲ್ಸ್ ಟು 65. ಸೊ ನಮಗೆ ಬೇಕಾಗಿರೋದು ಹೆಚ್ ವ್ಯಾಲ್ಯೂ ಆಗಿರೋದ್ರಿಂದ ಈ 60 ನಾನು ಏನು ಮಾಡ್ತೀನಿ, ಈ ಕಡೆ ಹಾಕ್ತಾನೆ. ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ ಪ್ಲಸ್ ಇದ್ದದ್ದು ಏನಾಕೈತಿ, ಮೈನಸ್ ಆಕೈತಿ. ಸೊ 180 60 ಕಳೆದ್ರೆ ನಮ್ಗೆ ಎಷ್ಟು ಸಿಕ್ತಪ್ಪ ಅಂದರೆ 120 ಸಿಕ್ತು. ಸೊ 120 ಈಕ್ವಲ್ಸ್ ಟು 3 ಹೆಚ್ಚಾಯಿತು. ಈಗ 3 ಮತ್ತು ಹೆಚ್ಚುಗಳ ನಡುವೆ ಗುಣಾಕಾರ ಚಿಹ್ನೆ ಐತಿ. ಸೊ ಈ ಗುಣಾಕಾರ ಚಿಹ್ನೆ ಇರೋದ್ರಿಂದ ನಾನೇನು ಮಾಡ್ತೀನಿ, 3 ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ ಅಂದರೆ ಎಡಭಾಗಕ್ಕೆ ಹಾಕಿದಾಗ 120 ಡಿವೈಡೆಡ್ ಬೈ 3 ಆಗ್ತದೆ. 3 1 3 4 12 0 0. ಹಾಗಾಗಿ ಹೆಚ್ ಈಕ್ವಲ್ಸ್ ಟು 40 ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಕಂಬದ ಎತ್ತರ ಎಷ್ಟಪ್ಪ ಅಂದರೆ 40 ಮೀಟರ್ ಆಗಿರ್ತದೆ. ಓಕೆನಾ. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಯಾವುದಪ್ಪ ಅಂದರೆ 4 ಅಂಕದ್ದು. ಸೊ ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ ಎ ಬಿ ಮತ್ತು ಸಿ ಡಿ ಕಂಬಗಳು ನೇರವಾಗಿ ನಿಂತಿವೆ. ಈ 2 ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು ಪಿ ನಿಂದ 2 ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. ಸಿ ಡಿ ಕಂಬದ ಉದ್ದ 20 √3 ಮೀಟರ್ ಮತ್ತು ಪಿ ಡಿಯ ಉದ್ದ 20 ಮೀಟರ್ಗಳಾಗಿವೆ. ಬಿ ಪಿ ಈಕ್ವಲ್ಸ್ ಟು 11 ಮೀಟರ್ಗಳಾದರೆ ಎ ಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಎ ಸಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಅತ್ಯಂತ ದೀರ್ಘವಾದ ಪ್ರಶ್ನೆನೇ ಅಂತ ಹೇಳ್ಬೋದು ಇದು. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಸಿ ಪಿ ಡಿ ಈಕ್ವಲ್ಸ್ ಟು ಥೀಟಾ ಆಗಿರಲಿ. ಆಗ ಟ್ಯಾನ್ ಥೀಟಾ ಈಕ್ವಲ್ ಟು ಸಿ ಪಿ ಡಿವೈಡೆಡ್ ಬೈ ಪಿ ಡಿ ಅಂತ ತೊಗೊಳ್ರಿ. ಓಕೆ. ಸಿ ಪಿ ವ್ಯಾಲ್ಯೂ ಕೊಡ್ತಿದೆ ನಮಗೆ 20 √3 ಡಿವೈಡೆಡ್ ಬೈ 20. ಸೊ 20 ಗೆಟ್ ಕ್ಯಾನ್ಸಲ್ ಆಗಿ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಈಕ್ವಲ್ ಟು √3 ವ್ಯಾಲ್ಯೂ ಸಿಕ್ತು ನಮ್ಗೆ. ಹಾಗಾದರೆ ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ ಆಯಿತು. ಓಕೆ. ಈಗ ಎ ಪಿ ಬಿ ತೊಗೊಳ್ಳೋಣ. ಓಕೆ. ಎ ಪಿ ಬಿ ಈಕ್ವಲ್ಸ್ ಟು 90 ಮೈನಸ್ ಥೀಟಾ. ಸೊ ಥೀಟಾ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತೆ ನಮ್ಗೆ, ಏನಪ್ಪ ಅಂದರೆ ಸೊ 90 ಮೈನಸ್ 60 ಅಂತ ಡಿಗ್ರಿ ಆಯಿತು. ಸೊ 90 60 ಡಿಗ್ರಿ ಕಳೆದ್ರೆ ನಮ್ಗೆ ಎ ಪಿ ಬಿ ವ್ಯಾಲ್ಯೂ ಸಿಕ್ತು. ಎ ಪಿ ಬಿ ಈಕ್ವಲ್ಸ್ ಟು 30 ಡಿಗ್ರಿ ಆಯಿತು. ಈಗ ಲಂಬಕೋನ ತ್ರಿಭುಜ ಎ ಬಿ ಪಿಯಲ್ಲಿ ಟ್ಯಾನ್ 30 ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಬಿ ಪಿ. ಸೊ ಟ್ಯಾನ್ 30 ಅಂದರೆ ವ್ಯಾಲ್ಯೂ ಗೊತ್ತೈತಿ, 1/√3 ಈಕ್ವಲ್ಸ್ ಟು ಎ ಬಿ ಬೈ ಬಿ ಪಿ ಅಂದರೆ ಎಷ್ಟಪ್ಪ 10 ಅಂತ. ಸೊ ನಮಗೇನು ಮಾಡೋಣ, ಈಗ ಎ ಬಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಎ ಬಿ ಈಕ್ವಲ್ಸ್ ಟು √3 ಈಕ್ವಲ್ಸ್ ಟು 10 ಆಯಿತು. ಸೊ ಈಗ ಎ ಬಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ √3 ಏನೈತಲ್ಲ ಇಲ್ಲಿ ಇಂಟು ಐತಿ. ಸೊ ಗುಣಾಕಾರ ಚಿಹ್ನೆಯನ್ನು ಈಕ್ವಲ್ಸಿಂದ ಬಲಭಾಗಕ್ಕೆ ಹಾಕಿದಾಗ ಅದೇನಾಗ್ತದೆ ಅಂದರೆ ಡಿವೈಡೆಡ್ ಆಗ್ತದೆ. ಸೊ ಎ ಬಿ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ √3 ಮೀಟರ್ ಆಯಿತು. ಓಕೆ. ಈಗ ಲಂಬಕೋನ ತ್ರಿಭುಜ ಪಿ ಡಿ ಸಿ ತೊಗೊಳ್ಳೋಣ. ಪಿ ಡಿ ಸಿ ತೊಗೊಂಡಾಗ ಲಂಬಕೋನ ಲಂಬಕೋನ ತ್ರಿಭುಜ ಪಿ ಡಿ ಸಿಯಲ್ಲಿ ಪಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಆಗ್ತದೆ. ಸೊ ಪಿ ಸಿ ಸ್ಕ್ವೇರ್ ಗೊತ್ತೈತಿ, ಕ್ಷಮೆ ಇರಲಿ, ಪಿ ಸಿ ಸ್ಕ್ವೇರ್ ಕಂಡುಹಿಡಿಬೇಕು ಆಗಿರೋದ್ರಿಂದ ಪಿ ಡಿ ಸ್ಕ್ವೇರ್ ಎಷ್ಟೈತಿಪ್ಪ 20 ಐತಿ. ಸೊ ಸ್ಕ್ವೇರ್ ಐತಿ 20 ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ 20 ಇಂಟು √3 ಹೋಲ್ ಸ್ಕ್ವೇರ್ ಐತಿ. ಓಕೆನಾ. ಸೊ 20 ಸ್ಕ್ವೇರ್ ವ್ಯಾಲ್ಯೂ ಎಷ್ಟೈತಿ 400. ಸೊ ಇಲ್ಲಿ ನೆಕ್ಸ್ಟು 20 ಇಂಟು ಸ್ಕ್ವೇರ್ ಅಂದರೆ 20 ಇಂಟು √3 ಹೋಲ್ ಸ್ಕ್ವೇರ್ ಅಂದರೆ ಸೊ 20 ಸ್ಕ್ವೇರ್ ಅಂದರೆ 400 ಇಂಟು √3 ಸ್ಕ್ವೇರ್ ಅಂದರೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ ಕೇವಲ 3 ಸಿಗ್ತದೆ. ಸೊ ಪಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 400 ಪ್ಲಸ್ 400 ಇಂಟು 3 ಅಂದರೆ 1200 ಆಗ್ತದೆ. ಹಾಗಾದರೆ ವ್ಯಾಲ್ಯೂ ಎಷ್ಟಪ್ಪ, ಪಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 1600 ಆಯಿತು. ಪಿ ಸಿ ಸ್ಕ್ವೇರ್ ಎಷ್ಟಾಯ್ತಪ್ಪ 1600. ಓಕೆನಾ. ಸೊ ಇದನ್ನು ಸಮೀಕರಣ 1 ಅಂತ ತೊಗೊಳ್ರಿ. ಈಗ ಲಂಬಕೋನ ತ್ರಿಭುಜ ಎ ಬಿ ಪಿಯಲ್ಲಿ ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್. ಸೊ ಎ ಪಿ ಸ್ಕ್ವೇರ್ ಕಂಡು ಹಿಡಿಬೇಕಾಗಿರೋದು ಎ ಬಿ ವ್ಯಾಲ್ಯೂ ಗೊತ್ತೈತೆ ನಮಗೆ
10 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 10 ಡಿವೈಡ್ ಬೈ √3 ಹೋಲ್ ಸ್ಕ್ವೇರ್. ಇಲ್ಲಿ ಐತೆ ನೋಡ್ರಿ ಎ ಬಿ. ಹೌದಾ, ಎ ಬಿ ಈಕ್ವಲ್ಸ್ ಟು 10 ಡಿವೈಡ್ ಬೈ √3. ಹೌದಾ, ಇದನ್ನು ಏನು ಮಾಡ್ತಾನೆ ಇಲ್ಲಿ ತೊಗೊಂಡೇನೆ ಅಷ್ಟೇ. ಓಕೆನಾ, 10 ಡಿವೈಡ್ ಬೈ √3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಪಿ ಅಂದರೆ ಎಷ್ಟೈತಪ್ಪ 10 ಐತಿ. ಸೊ ಸ್ಕ್ವೇರನ್ನು ಹಾಗೆ ಇಡ್ತೇನೆ. ಓಕೆ, ಇಲ್ಲಿ 10 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ಐತಲ್ಲ, 10 ಸ್ಕ್ವೇರ್ ಅಂದರೆ 100. ಈ √3 ಸ್ಕ್ವೇರ್ ಏನಪ್ಪ ಅಂದರೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ 100 ಡಿವೈಡೆಡ್ ಬೈ 3 ಪ್ಲಸ್ 10 ಸ್ಕ್ವೇರ್ ಎಷ್ಟಪ್ಪ ಅಂದರೆ 100 ಆಗ್ತದೆ. ಸೊ ಈಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡೋಣ. 100 ಪ್ಲಸ್ 300 ಡಿವೈಡೆಡ್ ಬೈ 3 ಆಗ್ತದೆ. ಸೊ ಈಗ 100 ಪ್ಲಸ್ 300 ಅಂದರೆ 400 ಡಿವೈಡೆಡ್ ಬೈ 3 ಆಯಿತು. ಇದನ್ನು ಸಮೀಕರಣ 2 ಅಂತ ತೊಗೊಳ್ರಿ. ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು 400 ಡಿವೈಡೆಡ್ ಬೈ 3. ಈಗ ಲಂಬಕೋನ ತ್ರಿಭುಜ ಎ ಪಿ ಸಿಯಲ್ಲಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್ ಅಂತ ಆಯಿತು. ಸೊ ಎ ಪಿ ಸ್ಕ್ವೇರ್ ವ್ಯಾಲ್ಯೂ ಮೇಲೆ ಐತಿ 400 ಡಿವೈಡ್ ಬೈ 3 ಪ್ಲಸ್ ಪಿ ಸಿ ಸ್ಕ್ವೇರ್ ವ್ಯಾಲ್ಯೂ ಗೊತ್ತೈತಿ 1600. ಇಲ್ಲಿ ಐತಿ ನೋಡ್ರಿ. ಹೌದಾ, ಪಿ ಸಿ ಸ್ಕ್ವೇರ್ ಕೊಟ್ಟು 1600 ಐತಿ. ಹೌದಾ, ಸೊ ಇವ್ನ ಎರಡನ್ನು ನಾವು ಪ್ಲಸ್ ಮಾಡಿದಾಗ ಸೊ ಏನಾಗ್ತದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 400 ಪ್ಲಸ್ 16 3 48, 2 0 ಹಾಗೆ ಹೇಳಿ 400 ಪ್ಲಸ್ 4800 ಡಿವೈಡೆಡ್ ಬೈ ಛೇದ 3 ಆಗಿರ್ತದೆ. ಓಕೆನಾ. ಸೊ ಈಗ ಏನು ಮಾಡಬೇಕಂದ್ರೆ ಈ 4800 ಪ್ಲಸ್ 400 ಕೂಡಿಸೋಣ. ಎಷ್ಟಾಯಿತು, 5200 ಆಯಿತು ಡಿವೈಡೆಡ್ ಬೈ 3. ಓಕೆನಾ. ಸೊ ಇದನ್ನು ಯಾವ ರೀತಿ ಬರ್ಕೋಬೋದು ನಾವು, ಓಕೆ, ಅದ್ರ ಬಗ್ಗೆ ನೋಡಬೇಕು. ಇಲ್ಲಿ ಎ ಸಿ ಅನ್ನೋದು ಏನಾಯ್ತು, ಇದು ವ್ಯಾಲ್ಯೂ ಸಿಕ್ತು ನಮಗೆ, ಎ ಸಿ ಸ್ಕ್ವೇರ್ ಅನ್ನೋದು ವ್ಯಾಲ್ಯೂ ಸಿಕ್ತು. ಓಕೆ, ಸೊ ಎ ಸಿ ಈಕ್ವಲ್ಸ್ ಟು 400 ಇಂಟು 13 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಅಂತ ತೊಗೊಂಡೆ. ಹೋಲ್ ಸ್ಕ್ವೇರ್ ರೂಟ್ ಅಂತ ತೊಗೊತೇನೆ. ಸೊ ಈ 400ರ ಸ್ಕ್ವೇರ್ ಎಷ್ಟಪ್ಪ ಅಂದರೆ ವರ್ಗ ಮೂಲ ಎಷ್ಟು ಅಂದರೆ 20 ಆಗ್ತದೆ. ಸೊ ಅದು ಹೌದಾ, ಸ್ಕ್ವೇರ್ ರೂಟ್ ಅಂತ ತೆಗೆದಾಗ 20 ಇಂಟು ಸ್ಕ್ವೇರ್ ರೂಟ್ ಆಫ್ 13 ಡಿವೈಡೆಡ್ ಬೈ √3 ಅಂತ ಆಯಿತು. ಸೊ ಈಗ ಏನು ಮಾಡ್ತೀನಿ ನಾನು, 20 ಇಂಟು ಸ್ಕ್ವೇರ್ ರೂಟ್ ಆಫ್ 13 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಇಂದ ಏನು ಮಾಡ್ತೀನಿ, ಕ್ಯಾನ್ಸಲೇಷನ್ ಫಾರ್ಮುಲಾ ತೆಗೆದುಕೊಳ್ತೀನಿ. ಇವಾಗ 20 ಸ್ಕ್ವೇರ್ ರೂಟ್ ಆಫ್ 39 ಆಯಿತು, ಅಂದರೆ 13 39 ಡಿವೈಡೆಡ್ ಬೈ 3 ಮೀಟರ್ ಆಯಿತು. ನಮಗೆ ಇವಾಗ ಏನು ಸಿಕ್ತು ಅಂದರೆ ಎ ಸಿ ಈಕ್ವಲ್ಸ್ ಟು 20 ಸ್ಕ್ವೇರ್ ರೂಟ್ ಆಫ್ 39 ಡಿವೈಡೆಡ್ ಬೈ 3 ಮೀಟರ್ ಅನ್ನೋದು ಸಿಕ್ತು. ಸೊ ಇದು ಆಗಿರ್ತದೆ ಆನ್ಸರ್. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿಪ್ಪ ಅಂದರೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವುದಪ್ಪ ಅಂದರೆ LBA ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದು. ಓಕೆನಾ. ಸೊ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಎಂಬ ಪಾಠದ ಮೇಲೆ ಸೊ LBA ಆಧಾರಿತ ಅತ್ಯುತ್ತಮ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. ಸೊ ನೀವು ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತೇನೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.